ನಮಸ್ಕಾರ ಸ್ನೇಹಿತರೆ. ಒಳ ಮೀಸಲಾತಿಗೆ ಕೋರ್ಟ್ ಪರೀಕ್ಷೆ, ಅಲೆಮಾರಿಗಳಿಂದ ದಾವೆ ನಿರ್ಧಾರ, 665 ಸೂತ್ರವನ್ನೇ ಪ್ರಶ್ನಿಸಿ ಅರ್ಜಿ ಅಂತಕ್ಕಂಥದ್ದು ಪ್ರಮುಖವಾದಂಥ ಒಂದು ಪ್ರಶ್ನೆಯಾಗಿದ್ದು, ಹಾಗಾದರೆ ಏನಾದರೂ ಒಳ ಮೀಸಲಾತಿ ವರದಿಗೆ ಸಂಬಂಧಪಟ್ಟಂತೆ ಅಲೆಮಾರಿ ಜನಾಂಗದವರು ಕೋರ್ಟ್ಗೆ ಏನಾದರೂ ಮೊರೆ ಹೋಗಿದ್ದರೆ ಈ ಏನು ನೇಮಕಾತಿಗಳಿಗೆ ತೆರೆ ಬಿದ್ದಿದೆಯಲ್ಲ ಅದು ಮತ್ತೆ ತಡೆ ಒಡ್ಡುತ್ತದೆ ಅಂತಕ್ಕಂಥ ಅನೇಕ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಉತ್ತರವನ್ನು ನೀಡುತ್ತೇನೆ. ಇಲ್ಲಿ ನೀವು ನೋಡಬಹುದು, ಒಳ ಮೀಸಲಾತಿ ಆದೇಶ ಪ್ರಕಟವಾದ ಬೆನ್ನಲ್ಲೇ ತೀರ ಅಸಮಾಧಾನಗೊಂಡಿರುವ ಅಲೆಮಾರಿ ಜನಾಂಗದ ಮುಖಂಡರು ಮಂಗಳವಾರ ಸಮಾಲೋಚನಾ ಸಭೆ ನಡೆಸಿದ್ದು, ದಾಸ್ ವರದಿಯನ್ನು ಪುನರ್ ಪರಿಶೀಲಿಸಲು ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಮನವಿ ಮಾಡುವುದು, ಅಲ್ಲಿಂದ ಸಕಾರಾತ್ಮಕ ಉತ್ತರ ಬರದಿದ್ದರೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ನಿರ್ಧರಿಸಿದ್ದಾರೆ ಅಂತಕ್ಕಂಥದ್ದು. ಈ ಒಳ ಮೀಸಲಾತಿ ತಮಗೆ ಅನ್ಯಾಯವಾಗಿದೆ, ನಮಗೆ ಪ್ರತ್ಯೇಕವಾಗಿ 1% ಪ್ರತ್ಯೇಕವಾಗಿ ಮೀಸಲಾತಿ ನೀಡಬೇಕು ಎಂದು ಸಮುದಾಯದ ಮುಖಂಡರು ಕಳೆದ 4 ದಿನಗಳ ಹಿಂದೆ ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೆಸಿದರು. ಆದರೆ ಸಭೆ ವಿಫಲವಾಗಿತ್ತು. ಸೋಮವಾರ ಒಳ ಮೀಸಲಾತಿಯ ಅಧಿಕೃತ ಪ್ರಕಟಣೆ ಹೊರಡಿಸಿದ ಬೆನ್ನಲ್ಲೇ ಮಂಗಳವಾರ ಮುಖಂಡರು ಶಾಸಕರ ಭವನದಲ್ಲಿ ಸಮಾಲೋಚನಾ ಸಭೆ ನಡೆಸಿದರು. ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಆಗ್ರಹಿಸಿ ದಶಕಗಳಿಂದ ನಡೆದಂಥ ಹೋರಾಟದ ಪ್ರತಿಫಲವಾಗಿ ಇದು ಬಂದಿದ್ದು, ಆದರೆ ಇಲ್ಲಿ ಅಲೆಮಾರಿ ಜನಾಂಗದವರಿಗೆ ಅನ್ಯಾಯವಾಗಿದೆ ಅಂತಕ್ಕಂಥ ಮಾತು ಕೇಳಿ ಬರುತ್ತಿದೆ. ಇನ್ನೊಮ್ಮೆ ಈ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಲಿದ್ದು, ಅವರು ಏನಾದರೂ ಮನವಿಗೆ ಸಕಾರಾತ್ಮಕವಾದಂಥ ಉತ್ತರವನ್ನು ನೀಡದಿದ್ದರೆ ಕೋರ್ಟ್ಗೆ ಮೊರೆ ಹೋಗ್ತೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಈ ಅಲೆಮಾರಿ ಜನಾಂಗದ ಮುಖಂಡರು ತಿಳಿಸಿದ್ದಾರೆ ಅಂತಕ್ಕಂಥದ್ದು. ಹಾಗಾದರೆ ಏನಾದರೂ ಇವರು ಒಳ ಮೀಸಲಾತಿಯನ್ನು ಪ್ರಶ್ನಿಸಿ ಕೋರ್ಟ್ಗೆ ಮೊರೆ ಹೋದ್ರೆ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಲು ತಯಾರಿಯನ್ನು ನಡೆಸ್ತಕ್ಕಂಥ ಮತ್ತೆ ಅಧಿಸೂಚನೆಗೆ ಏನಾದರೂ ತಡೆ ಒಡ್ಡುತ್ತದೆ ಅಂದ್ರೆ ಅದು ಇಲ್ಲ ಅಂತಕ್ಕಂಥದ್ದು. ಏಕೆಂದರೆ ಸರ್ಕಾರ ಈಗಾಗಲೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ತಯಾರಿಸಿ ಅದಕ್ಕೆ ಅಧಿಕೃತವಾದಂಥ ಆದೇಶವನ್ನು ನೀಡಿದ್ದು, ಅದರ ಜೊತೆಗೆ DPRಗೆ ಕೂಡ ಎಲ್ಲ ಅಧಿಸೂಚನೆಗಳನ್ನ ಪ್ರಾರಂಭಿಸಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ನೀಡಿದೆ ಅಂತಕ್ಕಂಥದ್ದು. ಹೀಗಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಮೊರೆ ಹೋದರೂ ಕೂಡ ಅದು ಈಗ ಅಧಿಸೂಚನೆಗೆ ಯಾವುದೇ ರೀತಿಯಾದಂಥ ಒಂದು ತಡೆ ಆಗುವುದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಇದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಾತ್ರ ಕೋರ್ಟ್ನಲ್ಲಿ ಕೇಸ್ ನಡೆದು ಏನಾದರೂ ಅವರಿಗೆ ರಿಸರ್ವೇಷನ್ಗೆ ಸಂಬಂಧಪಟ್ಟಂಗೆ ಮುಂದೆ ಅದು ಬರ್ತದ ಅಂತಕ್ಕಂಥದ್ದು. ಹಾಗಾಗಿ ಇದು ಪ್ರಮುಖವಾದಂಥ ಒಂದು ಮಾಹಿತಿ ಅಂತಕ್ಕಂಥದ್ದು. ಅಂದ್ರೆ ನಾಗಮೋಹನ್ ದಾಸರವರ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯು ದ್ವಂದ್ವ ಮೀಸಲು ಆಗಿದೆ ಅಂತಕ್ಕಂಥದ್ದು ಇವರ ಒಂದು ಅಭಿಪ್ರಾಯವಾಗಿದೆ ಅಂತಕ್ಕಂಥರ ಬಗ್ಗೆ ನಾವು ನೋಡ್ತೀವಿ. ಹಾಗಾಗಿ ಯಾರೂ ಕೂಡ ಆಕಾಂಕ್ಷಿಗಳು ಇದರಿಂದ ಭಯಭೀತರಾಗ್ತಕ್ಕಂಥ ಒಂದು ಪ್ರಶ್ನೆ ಬರುವುದಿಲ್ಲ, ಏಕೆಂದರೆ ಇದರಿಂದ ಯಾವುದೇ ರೀತಿಯಾದಂಥ ತಡೆ ಒಡ್ಡುವುದಿಲ್ಲ ಅಂತಕ್ಕಂಥರ ಬಗ್ಗೆ ಹೇಳಬಹುದು. ಹಾಗಾಗಿ ಸರ್ಕಾರ ಅತಿ ಬೇಗನೆ ಅಂದರೆ ಕೇವಲ 1 ತಿಂಗಳಲ್ಲಿ ಎಲ್ಲ ಅಧಿಸೂಚನೆಗಳನ್ನ ಪ್ರಾರಂಭಿಸ್ತಕ್ಕಂಥ ಹಂತದಲ್ಲಿದ್ದು, ಕೆಲವೊಂದು ಇಲಾಖೆಗಳಲ್ಲಿ ಆರ್ಥಿಕ ಅನುಮೋದನೆ ದೊರೆತಿದ್ದು, ಕೆಲವೊಂದು ಇಲಾಖೆಗಳು ಆರ್ಥಿಕ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ, ಕೆಲವೊಂದು ಇಲಾಖೆಗಳು ರೋಸ್ಟರ್ಗಳನ್ನು ನಿಗದಿಪಡಿಸತಕ್ಕಂಥ ಪ್ರಕ್ರಿಯೆಯಲ್ಲಿದ್ದು, ಹೀಗಾಗಿ ಪ್ರತಿಯೊಂದು ಇಲಾಖೆ, ಪೊಲೀಸ್ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, PU ಲೆಕ್ಚರರ್ ಇಲಾಖೆಯಲ್ಲಿ ಆಗಿರ್ಬೋದು, ಅದರ ಜೊತೆಗೆ ಈ SDA FDA ಆಗಿರ್ಬೋದು, PSI ಆಗಿರ್ಬೋದು, ಹೀಗೆ ಅನೇಕ ರೀತಿಯಾದಂಥ ಎಲ್ಲ ಇಲಾಖೆಗಳಲ್ಲಿಯೂ ಕೂಡ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ನೇಮಕ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಇನ್ನು ಕೆಲವು ದಿನಗಳಲ್ಲಿ ಆರಂಭಿಸ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ಅಂತಕ್ಕಂಥದ್ದು. ಇದು ಪ್ರಮುಖವಾದಂಥ ಒಂದು ಮಾಹಿತಿ. ಎಲ್ಲರಿಗೂ ಧನ್ಯವಾದಗಳು.